ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶ್ಮಿತಾ ಕುಶಾಲ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಆಶಿಸ್ತೀನಿ. ನಾನಿವತ್ತು ನಮ್ಮ ಫಸ್ಟ್ ವಿಡಿಯೋ ತಿರುಪತಿ ಜರ್ನಿ ಬಗ್ಗೆ ಅಲ್ಲಾಗಿರುವ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಮಾರ್ನಿಂಗ್ 3:30ಗೆ ಎದ್ದು ಫ್ರೆಶ್ ಅಪ್ ಆದ್ವಿ. ಅಷ್ಟರಲ್ಲಿ ಮಗಳು ಎದ್ಲು. ಅವಳನ್ನೂ ರೆಡಿ ಮಾಡಿಸಿ ನಾವು ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಕರೆಕ್ಟ್ 5 ಗಂಟೆಗೆ ಬಂತು. ನಮಗೆ ಬಸ್ ಇದ್ದಿದ್ದು ಮೆಜೆಸ್ಟಿಕ್ಕಿಂದ. ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಅರೌಂಡ್ 18 ಕಿಲೋಮೀಟರ್ಸ್ ಇದೆ. ಸೊ ನಾವು ಮೆಜೆಸ್ಟಿಕ್ ರೀಚ್ ಆಗುವಾಗ ಟೈಮ್ 5:45 ಆಗಿತ್ತು. ನಾವು ಆಲ್ರೆಡಿ ಬಸ್ನ ಪ್ರೀ ಬುಕ್ಕಿಂಗ್ ಮಾಡಿದ್ವಿ. 6 ಗಂಟೆಗೆ ಬಸ್ ಇದ್ದಿದ್ದರಿಂದ ಬಸ್ ಕೂಡ ರೆಡಿ ಇತ್ತು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ತಿರುಪತಿ ಕಡೆಗೆ. ಮಗಳು ಬಸ್ ಹತ್ತಿದಾಗೆ ನಿದ್ದೆ ಮಾಡಿಬಿಟ್ಲು. ಸ್ವಲ್ಪ ಹೊತ್ತಾದಾಗೆ ಮಗಳ ಜೊತೆಗೆ ಅಪ್ಪನೂ ನಿದ್ರೆ. ಮಗಳಂತೂ ಬಸ್ಸಲ್ಲೇ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅವಳಿಗೆ ನಾನು ಮನೆಯಿಂದನೇ ಫಾರ್ಮುಲಾ ಮಿಲ್ಕ್ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಜೊತೆಗೆ ನಮಗೂ ತುಂಬ ಹಸುವಾಗ್ತಿತ್ತು. ಅದೇ ಟೈಮ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಸ್ ನಿಲ್ಲಿಸಿದ್ರು. ನಾವು ತಿಂಡಿ ತಿಂದ್ಕೊಂಡು ಮಗಳಿಗೂ ಫುಡ್ ಪ್ರಿಪೇರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮಗಳು ಬಸ್ಸಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಅವಳಂತೂ ಅವಳ ಆಟನ ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಟಿದ್ಲು. ಅವಳ ಖುಷಿ ನೋಡಿದಾಗ ನಮಗೂ ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಅವಳೇ ಕರೆದು ಮಾತಾಡಿಸ್ತಿದ್ಲು. ಬೇರೆ ಪ್ಯಾಸೆಂಜರ್ಸ್ ಜೊತೆ ಹೋಗಿ ಆಟ ಆಡ್ತಿದ್ಲು. ಎಲ್ಲರೂ ಅವಳನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅದನ್ನು ನೋಡಿದಾಗ ನಮಗೂ ತುಂಬ ಖುಷಿ ಆಗ್ತಾಯಿತ್ತು. ನಾನಂತೂ ಬಸ್ಸಲ್ಲಿ ಹೇಗೆ ಟ್ರಾವೆಲ್ ಮಾಡೋದು ಇಷ್ಟು ಪುಟ್ಟ ಮಗು ಜೊತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಏನೂ ಕಿರಿಕಿರಿ ಮಾಡಿಲ್ಲ. ತುಂಬ ಆರಾಮಾಗಿದ್ಲು. ಅವಳ ಜೊತೆ ಆಟ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನಾವು ತಿರುಪತಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ. ಬಸ್ ಸ್ಟ್ಯಾಂಡಿಂದ ಟೆಂಪಲ್ಗೆ ಬ್ಯಾಕ್ ಟು ಬ್ಯಾಕ್ ಬಸ್ಸಸ್ ಇರುತ್ತೆ, AC ಆ್ಯಂಡ್ ನಾನ್ AC. ಆನ್ ದ ವೇ ಚೆಕಿಂಗ್ ಮುಗಿಸ್ಕೊಂಡು ಫಸ್ಟ್ ನಾವು ಹೋಗಿದ್ದು PAC 2 ಬ್ಲಾಕ್ಗೆ. ಅಲ್ಲೇ ಮುಡಿ ಕೊಡಿಸಿ ಫ್ರೆಶ್ ಅಪ್ ಆಗಿ ಟೆಂಪಲ್ ಕಡೆಗೆ ಹೊರಟ್ವಿ. ಇಲ್ಲಿ ನಮಗೊಂದು ಅಡ್ವಾಂಟೇಜ್ ಏನಂದರೆ 1 ವರ್ಷದ ಒಳಗಿನ ಮಗು ಇದ್ದರೆ ಸುಪಥಮ್ ಎಂಟ್ರಿ ಇರುತ್ತೆ. ಈ ಎಂಟ್ರಿಗೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಹಾಗೂ ಪೇರೆಂಟ್ಸ್ದು ಆಧಾರ್ ಕಾರ್ಡ್ ಮ್ಯಾಂಡೇಟರಿ. ಇಲ್ಲಿ ಮಗು ಜೊತೆ ಮಗುವಿನ ತಂದೆ ತಾಯಿಗೆ ಮಾತ್ರ ಎಂಟ್ರಿ ಇರುತ್ತೆ. ಮತ್ತು 10 ವರ್ಷದ ಒಳಗಿನ ಮಗು ಇದ್ದರೆ ಆ ಮಗುನೂ ಸೇರಿಸಿ 4 ಜನರನ್ನು ಒಳಗಡೆ ಬಿಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಲಗೇಜ್ ಕೌಂಟರಲ್ಲಿ ನಮ್ಮ ಲಗೇಜ್ ಮತ್ತು ಮೊಬೈಲ್ ಫೋನ್ಸ್ನ ಡೆಪಾಸಿಟ್ ಮಾಡಬೇಕು. ಯಾವುದೇ ಗ್ಯಾಜೆಟ್ಸ್ನ ಅಲೋ ಮಾಡಲ್ಲ. ಅಂದರೆ ಮೊಬೈಲ್ ಫೋನ್ಸ್, ಕ್ಯಾಮ್ರಾ, ಸ್ಮಾರ್ಟ್ ವಾಚ್ ಇದು ಯಾವುದೂ ಅಲೋ ಮಾಡಲ್ಲ. ಮಗುಗೆ ಬೇಕಾಗಿರುವ ಐಟಮ್ಸ್ ಅಂದರೆ ನೀರು, ಫೀಡಿಂಗ್ ಬಾಟಲ್ ಇದನ್ನೆಲ್ಲ ನಾವು ಕ್ಯಾರಿ ಮಾಡ್ಬೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಫಸ್ಟ್ ಟೈಮ್ ತಿರುಪತಿಗೆ ಹೋಗಿದ್ದು. ಅದು ನಮ್ಮ ಮಗಳಿಂದ ನಮಗೆ ಸುಪಥಮ್ ಎಂಟ್ರಿ ಸಿಕ್ತು. ಅಷ್ಟು ಜನರ ಮಧ್ಯದಲ್ಲಿ ದೇವ್ರನ್ನ 1 ಸೆಕೆಂಡ್ ನೋಡೋ ಭಾಗ್ಯನೇ ಬೇರೆ. ಅನುಭವ ಅಂತೂ ಹೇಳೋಕ್ಕೆ ಆಗಲ್ಲ. ಸೊ 1 ಗಂಟೆಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಂತರ ಲಡ್ಡು ಪ್ರಸಾದ ತೊಗೊಂಡು ಊಟನೂ ಮುಗಿಸ್ಕೊಂಡ್ವಿ. ದೇವಸ್ಥಾನ ಊಟ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಫೆಸಿಲಿಟಿ ಕೂಡ ಎಲ್ಲನೂ ತುಂಬ ಚೆನ್ನಾಗಿತ್ತು. ಎಲ್ಲೂ ಮಗುನ ಕರ್ಕೊಂಡು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಆರಾಮಾಗಿತ್ತು. ಅದಾದಮೇಲೆ ನಾವು ನಮ್ಮ ಲಗೇಜ್, ಮೊಬೈಲ್ ಫೋನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ರಿಟರ್ನ್ ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಬಸ್ನಲ್ಲೇ ಬಂದ್ವಿ. ತಿರುಪತಿ ಬಸ್ ಸ್ಟ್ಯಾಂಡಿಂದ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ರಿಟರ್ನ್ ಬಂದ್ವಿ. ಮಾರ್ನಿಂಗ್ 5ಗೆಲ್ಲ ನಾವು ನಮ್ಮನೆ ರೀಚ್ ಆಗಿದ್ವಿ. ನಿಮ್ಮನೇಲೇನಾದರೂ 1 ವರ್ಷದ ಒಳಗಿನ ಮಗು ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ನೀವೇನಾದರೂ ನಮ್ಮ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.